ಕನ್ನಡ ಭಾಷೆಯ ಕುರಿತು ಕಮಲ್ ಹಾಸನ್ ವಿವಾದಾತ್ಮಕ ಹೇಳಿಕೆಯ ಬೆನ್ನಲ್ಲೇ ಅವರ ಹೊಸ ಸಿನಿಮಾ ಥಗ್ ಲೈಫ್ ತೀವ್ರ ವಿರೋಧಕ್ಕೆ ಗುರಿಯಾಗಿದೆ. ತಮಿಳಿನಲ್ಲಿ ಚಿತ್ರೀಕರಿಸಲ್ಪಟ್ಟ ಥಗ್ ಲೈಫ್ ಚಿತ್ರವನ್ನ ತಮಿಳು, ತೆಲುಗು, ಹಿಂದಿ ಹಾಗೂ ಮಲಯಾಳಂ ಭಾಷೆಗಳಿಗೆ ಡಬ್ ಮಾಡಲಾಗಿದೆ. ಆದರೆ ಕನ್ನಡಕ್ಕೆ ಮಾತ್ರ ಡಬ್ ಮಾಡದ ನಿರ್ಧಾರ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ನಟ ಕಮಲ್ ಹಾಸನ್ ತಮ್ಮ ಹೇಳಿಕೆಗೆ ಮನ್ನಣೆಯನ್ನ ನೀಡಿದ್ದು ಕ್ಷಮೆ ಕೇಳುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದರ ಪರಿಣಾಮವಾಗಿ ಕೆಲವು ಸಂಘಟನೆಗಳು ಥಗ್ ಲೈಫ್ ಚಿತ್ರವನ್ನ ಕರ್ನಾಟಕದಲ್ಲಿ ಪ್ರದರ್ಶನ ಮಾಡದಂತೆ ಎಚ್ಚರಿಕೆ ನೀಡಿವೆ. ಒಂದು ವೇಳೆ ಸಿನಿಮಾ ಪ್ರದರ್ಶನ ಮಾಡಿದ್ರೆ ಅಂತಹ ಥಿಯೇಟರ್ಗಳಿಗೆ ಬೆಂಕಿ ಹಚ್ಚುವುದಾಗಿ ಎಚ್ಚರಿಕೆಯ ಸಂದೇಶವನ್ನ ಕೂಡ ರವಾನಿಸಿವೆ. ನಟಿ ಸಮಂತಾ ಅವರ ವೈಯಕ್ತಿಕ ಜೀವನ ಮತ್ತೆ ಸುದ್ದಿಯಲ್ಲಿದೆ. ಈ ಬಾರಿ ಅವರು ದಿ ಫ್ಯಾಮಿಲಿ ಮ್ಯಾನ್ ಖ್ಯಾತಿಯ ನಿರ್ದೇಶಕ ರಾಜ್ ಡಿಟಿಮೋರು ಜೊತೆ ಸಂಬಂಧ ಹೊಂದಿದ್ದಾರೆ ಎಂಬ ಮಾತು ಕೇಳಿಬರ್ತಿದೆ. ಸಮಂತಾ ರಾಜ್ ಒಂದಾಗಿ ಸಿಟಾಡೆಲ್ ಸೀರೀಸ್ನಲ್ಲಿ ಕೆಲಸ ಮಾಡುತ್ತಿರುವಾಗಲೇ ಇವರಿಬ್ಬರ ನಡುವೆ ಸ್ನೇಹ ಗಾಢವಾಗಿದೆ ಎನ್ನಲಾಗ್ತಿದೆ. ಇತ್ತ ರಾಜ್ ಪತ್ನಿ ಶ್ಯಾಮಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುತ್ತಿರುವ ನಿಗೂಢ ಸಂದೇಶಗಳು ಈ ಮಾತುಗಳಿಗೆ ಇನ್ನಷ್ಟು ಬಲ ನೀಡಿವೆ. ಕಾಲ ಎಲ್ಲವನ್ನ ಬಯಲು ಮಾಡುತ್ತೆ, ಕರ್ಮ ಸರಿಪಡಿಸುತ್ತೆ ಎಂಬ ಶ್ಯಾಮಿಲಿ ಅವರ ಇತ್ತೀಚಿನ ಪೋಸ್ಟ್ಗಳು ಅವರ ವೈವಾಹಿಕ ಜೀವನದಲ್ಲಿ ಏನೋ ಗೊಂದಲವಿದೆ ಎಂಬ ಸಂದೇಶವನ್ನ ನೀಡ್ತಾ ಇದೆ. ಇನ್ನು ಈ ಸಂಬಂಧದ ಬಗ್ಗೆ ಯಾವುದೇ ಅಧಿಕೃತ ಸ್ಪಷ್ಟನೆ ಬಂದಿಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಗಾಸಿಪ್ ಇದೀಗ ದೊಡ್ಡ ಚರ್ಚೆಯಾಗ್ತಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿರುವ ಲಾಲ್ ಸಲಾಂ ಇದೀಗ OTTಗೆ ಬರಲು ಸಿದ್ಧವಾಗಿದೆ. ಕೊನೆಗೂ ಚಿತ್ರದ ಬಿಡುಗಡೆಯ ದಿನಾಂಕ ಘೋಷಣೆಯಾಗಿದೆ. ಐಶ್ವರ್ಯ ರಜನಿಕಾಂತ್ ನಿರ್ದೇಶನದ ಈ ಕ್ರಿಕೆಟ್ ಥೀಮ್ ಚಿತ್ರದಲ್ಲಿ ವಿಕ್ರಾಂತ್ ಮತ್ತು ವಿಷ್ಣು ವಿಶಾಲ್ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದು, ಮಾಜಿ ಕ್ರಿಕೆಟಿಗ ಕಪಿಲ್ ದೇವ್ ಕೂಡ ಕಾಣಿಸಿಕೊಂಡಿದ್ದಾರೆ. ಚಿತ್ರವು ಫೆಬ್ರವರಿ 9, 2024ರಂದು ಬಿಡುಗಡೆಯಾಗಿ ಮಿಶ್ರ ಪ್ರತಿಕ್ರಿಯೆಯನ್ನ ಪಡೆದಿತ್ತು. ಅದಾದ ಬಳಿಕವೂ ಚಿತ್ರ OTTಯಲ್ಲಿ ಬಂದಿರಲಿಲ್ಲ. ನಿರ್ದೇಶಕಿ ಐಶ್ವರ್ಯ ರಜನಿಕಾಂತ್ ಸಂದರ್ಶನದಲ್ಲೇ ಚಿತ್ರದ ಪ್ರಮುಖ ದೃಶ್ಯಗಳನ್ನು ಹೊಂದಿರುವ ಹಾರ್ಡ್ ಡಿಸ್ಕ್ ಕಾಣೆಯಾಗಿದೆ ಅಂತ ಹೇಳಿದ್ರು. ಇದೀಗ ಅಧಿಕೃತ ಮಾಹಿತಿ ಪ್ರಕಾರ ಲಾಲ್ ಸಲಾಂ ಜೂನ್ 6ರಂದು ಬಕ್ರೀದ್ ಹಬ್ಬದ ಪ್ರಯುಕ್ತ ಸನ್ ನೆಕ್ಸ್ಟ್ OTT ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಯಾಗಲಿದೆ. ಭೀಮಾ ಚಿತ್ರದ ಯಶಸ್ಸಿನ ನಂತರ ನಟ ದುನಿಯಾ ವಿಜಯ್ ಸಖತ್ ಬ್ಯುಸಿಯಾಗಿದ್ದಾರೆ. ಇದೀಗ ಅವರ ಮಾರುತ ಚಿತ್ರ ಬಿಡುಗಡೆಗೆ ಸಜ್ಜಾಗಿದ್ದು, ಲ್ಯಾಂಡ್ ಲಾರ್ಡ್ ಸಿನಿಮಾ ಚಿತ್ರೀಕರಣ ಭರದಿಂದ ಸಾಗ್ತಾ ಇದೆ. ಅತ್ತ ಸಿಟಿ ಲೈಟ್ಸ್ ಎಂಬ ಚಿತ್ರಕ್ಕೆ ಆಕ್ಷನ್ ಕಟ್ ಅನ್ನ ಕೂಡ ಹೇಳ್ತಿದ್ದಾರೆ ದುನಿಯಾ ವಿಜಯ್. ಇನ್ನು ದುನಿಯಾ ವಿಜಯ್ ಪ್ರತಿದಿನ ಜಿಮ್ಗೆ ಹೋಗಿ ಕಸರತ್ತು ಮಾಡ್ತಾರೆ. ಇತ್ತೀಚೆಗೆ ಭಾರತದ ಮಹಿಳಾ ಕ್ರಿಕೆಟರ್ ರಾಜೇಶ್ವರಿ ಗಾಯಕ್ವಾಡ್ ಕೂಡ ಜಿಮ್ನಲ್ಲಿ ವಿಜಯ್ ಅವರನ್ನ ಭೇಟಿ ಮಾಡಿದ ಫೋಟೋವನ್ನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ರಾಜೇಶ್ವರಿ, ನಾನು ಬಾಲ್ಯದಿಂದಲೂ ವಿಜಯ್ ಅವರ ದೊಡ್ಡ ಅಭಿಮಾನಿ. ದುನಿಯಾ ಚಿತ್ರದ ಕರಿಯಾ ಐ ಲವ್ ಯು ಹಾಡು ನನಗೆ ಬಹಳ ಇಷ್ಟ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಇನ್ನು ಬಲಗೈ ಬ್ಯಾಟ್ಸ್ಮನ್ ಹಾಗೂ ಎಡಗೈ ಬೌಲರ್ ಆಗಿ ರಾಜೇಶ್ವರಿ ಗಾಯಕ್ವಾಡ್ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅನಿರುದ್ಧ್ ರವಿಚಂದರ್ ಸಂಗೀತದ ಮೂಡಿಗೆ ಬೆಂಗಳೂರು ಜನ ಫಿದಾ ಆಗಿದ್ದಾರೆ. ಕಾಲಿವುಡ್ನ ಅನಿರುದ್ಧ್ ರವಿಚಂದರ್ ಹುಕುಂ ಟೂರ್ ಹೆಚ್ಚು ಪ್ರಚಲಿತವಾಗಿದೆ. ದೇಶದೆಲ್ಲೆಡೆ ಈ ಟೂರಲ್ಲಿ ಲೈವ್ ಆಗಿಯೇ ಹಾಡಿ ಸಂಗೀತ ಪ್ರೇಮಿಗಳ ಹೃದಯವನ್ನ ಗೆದ್ದಿದ್ದಾರೆ. ಬೆಂಗಳೂರಿನಲ್ಲಿಯೇ ಈ ಒಂದು ಹುಕುಂ ಟೂರ್ ಸಂಗೀತ ಕಾರ್ಯಕ್ರಮ ನಡೆದಿದೆ. ಈ ಒಂದು ಶೋ ಟಿಕೆಟ್ ಕೂಡ ಅತಿ ಹೆಚ್ಚಾಗಿ ಸೇಲ್ ಆಗಿವೆ. ಕೇವಲ 1 ಗಂಟೆಯಲ್ಲಿಯೇ 16,000 ಟಿಕೆಟ್ಗಳು ಖರೀದಿಯಾಗಿವೆ. ಅನಿರುದ್ಧ್ ರವಿಚಂದರ್ ಸಂಗೀತ ಸಂಜೆಯಲ್ಲಿ ಬೆಂಗಳೂರಿಗರು ಕುಣಿದು ಕುಪ್ಪಳಿಸಿದ್ದಾರೆ. ಹಾಡುಗಳನ್ನು ಕೇಳಿ ಕಳೆದು ಹೋಗಿದ್ದಾರೆ.